ನಮಸ್ಕಾರ ವೀಕ್ಷಕರೇ, ಟೈಗರ್ ಪ್ರಭಾಕರ್ ಅವರು ನಿಜವಾಗ್ಲೂ ಅವರ ಕಾಲಿಗೆ ಮಾಂಸವನ್ನ ಕಟ್ಟಿಕೊಂಡು ಓಡಾಡ್ತಿದ್ರ? ಅವರ ಕಾಲಿಗೆ ಏನೂ ಆಗಿಲ್ಲ ಅನ್ನೋದಾಗಿದ್ರೆ ಪ್ರಭಾಕರ್ ಅವರ ಕಾಲನ್ನ ತೆಗೆಯಬೇಕು ಅಂತ ವೈದ್ಯರು ಯಾಕೆ ಸಲಹೆಯನ್ನ ನೀಡಿದ್ರು? ಜೊತೆಗೆ ನಮ್ಮ ಟೈಗರ್ ಪ್ರಭಾಕರ್ ಅವರು ಅಷ್ಟೆಲ್ಲ ಪ್ರಖ್ಯಾತಿಯನ್ನ ಪಡೆದು ಸಾಕಷ್ಟು ಹಣ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು. ಕೊನೆಗೆ ಅವರು ತೀರ್ಕೊಂಡಾಗ ಅವರ ಶರೀರವನ್ನ ಆಸ್ಪತ್ರೆಯಿಂದ ಹೊರಗಡೆ ತರೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಏನು? ಅಸಲಿಯಾಗಿ ಪ್ರಭಾಕರ್ ಅವರು ಯಾವ ಕಾರಣದಿಂದ ಸಾವನ್ನಪ್ಪಿದ್ರು? ಅವರ ಕೊನೆ ದಿನಗಳು ಎಷ್ಟು ನೋವಿನಿಂದ ಕೂಡಿತ್ತು ಅಂತ ಸತ್ಯ ಸಂಗತಿಗಳನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಲೇಬೇಕು. ಪ್ರಭಾಕರ್ ಅವರು ನಮ್ಗೆ ನೆನಪಿಗೆ ಬರೋದು ಒರಟು ಮಾತಿನ, ಮೃದು ಮನಸ್ಸಿನ, ಕಟ್ಟು ಮಸ್ತಾದ ದೇಹವನ್ನ ಹೊಂದಿದ್ದಂತ ಒಬ್ಬ ಕಲಾವಿದ. ಇವರು 30 ಮಾರ್ಚ್ 1948ರಲ್ಲಿ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದು ದೊಡ್ಡವರಾಗ್ತಾರೆ. ನಂತರ ಕಾಡಿನ ರಹಸ್ಯ ಅಂತ ಸಿನಿಮಾದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಮುತ್ತೈದೆ ಭಾಗ್ಯ ಅಂತ ಸಿನಿಮಾದಿಂದ ನಾಯಕ ನಟನಾಗಿ ಹೊರಹೊಮ್ಮುತ್ತಾರೆ. ಅದರ ನಂತರ ಅವರು ನಟಿಸಿದ ಎಲ್ಲಾ ಸಿನಿಮಾಗಳು ಉತ್ತಮ ಪ್ರದರ್ಶನವನ್ನ ಕಂಡು ಅವರ ನಟನೆಗೆ ಸೋತು ಹೋಗಿ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಟಿಕೊಳ್ತಾರೆ. ಅವರ ಪ್ರತಿಭೆಯನ್ನ ಕಂಡು ನಮ್ಮ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಎಲ್ಲಾ ಸಿನಿಮಾಗಳು ಕೈಬೀಸಿ ಕರೆಯುತ್ತವೆ. ಹೀಗೆ ಪ್ರಭಾಕರ್ ಅವರು ಒಟ್ಟಾರೆಯಾಗಿ 450 ಸಿನಿಮಾಗಳಲ್ಲಿ ನಟಿಸಿ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಗುರುತಿಸಿಕೊಳ್ತಾರೆ. ಎಷ್ಟೊಂದು ಹೆಸರು ಗಳಿಸಿದ್ದ ಪ್ರಭಾಕರ್ ಅವರ ಜೀವನದಲ್ಲಿ ಕತ್ತಲು ಕವಿದು ಭಾರಿ ನೋವು, ಸಂಕಷ್ಟಗಳು ಬರೋಕೆ ಶುರುವಾಗುತ್ತೆ. ಹೌದು ವೀಕ್ಷಕರೇ, ಪ್ರಭಾಕರ್ ಅವರ ಮೊದಲ ಪತ್ನಿ ಮೇರಿ ಅವರಿಗೆ ಭಾರತಿ ಮತ್ತು ಗೀತಾ ಅಂತ 2 ಹೆಣ್ಮಕ್ಳು ಮತ್ತು ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಜನಿಸಿದ್ರೆ ಕಾರಣಾಂತರಗಳಿಂದ ಮೊದಲನೇ ಪತ್ನಿ ಪ್ರಭಾಕರ್ ಅವರನ್ನ ಬಿಟ್ಟು ಹೋಗ್ತಾರೆ. ನಂತರ ಪ್ರಭಾಕರ್ ಅವರು ನಟಿ ಜಯಮಾಲಾ ಅವರನ್ನ ತುಂಬಾ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗ್ತಾರೆ. ಹೀಗೆ ಜಯಮಾಲಾಗೆ ಸೌಂದರ್ಯ ಎಂಬ ಮಗಳಿದ್ದಾರೆ. ಆದ್ರೆ ನಟಿ ಜಯಮಾಲಾ ಮತ್ತೆ ಪ್ರಭಾಕರ್ ಅವರ ಸಂಸಾರದಲ್ಲಿ ಬಿರುಕು ಉಂಟಾಗಿ ನಟಿ ಜಯಮಾಲಾ ಕೂಡ ಪ್ರಭಾಕರ್ ಅವರನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ಪ್ರಭಾಕರ್ ಅವರು ನಟಿ ಜಯಮಾಲಾ ಬಿಟ್ಟು ಹೋದಾಗ ತುಂಬಾ ನೊಂದ್ಕೊಂಡು ಚಿಂತೆಗೀಡಾಗಿದ್ರಂತೆ. ನಂತರ ಜಯಮಾಲರಿಂದ ವಿಚ್ಛೇದನವನ್ನ ಪಡೆದು ಮಲಯಾಳಂ ಭಾಷೆಯ ನಟಿ ಅಂಜು ಎಂಬುವವರನ್ನ ಮದುವೆ ಆಗ್ತಾರೆ. ಆಗ ಅವರಿಗೆ ಅರ್ಜುನ್ ಎಂಬ ಮಗ ಹುಟ್ಟುತ್ತಾನೆ. ಆದ್ರೆ ಕೊನೆಗೆ ಅಂಜುಮ ಅವರು ಕೂಡ ಪ್ರಭಾಕರನ್ನ ಬಿಟ್ಟು ಅವರ ದಾಂಪತ್ಯ ಜೀವನದಿಂದ ದೂರ ನಡೆದು ಪ್ರಭಾಕರ್ ಅವರನ್ನ ಒಂಟಿ ಮಾಡ್ತಾರೆ. ಇದೇ ನೋವಿನಿಂದ ಪ್ರಭಾಕರ್ ಅವರು ಕುಡಿತಕ್ಕೆ ದಾಸರಾಗಿ ಮದ್ಯಪಾನ ಮಾಡುವುದನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಹೀಗೆ ಎಲ್ಲರೂ ಕೂಡ ಪ್ರಭಾಕರ್ ಅವರನ್ನ ಕೈ ಬಿಟ್ಟು ದೂರವಾಗಿ ಒಂಟಿ ಇರುವಂತಹ ಸಮಯದಲ್ಲಿ ಅವರ ಜೊತೆಗಿದ್ದು ವಿನೋದ್ ಪ್ರಭಾಕರ್ ಮಾತ್ರ. ಹೀಗೆ ದಿನಗಳನ್ನ ಕಳೆದಿದ್ದ ಪ್ರಭಾಕರ್ ಅವರ ಜೀವನದಲ್ಲಿ ಮತ್ತೊಂದು ಊಹಿಸಲಾಗದೆ ಇರುವಂತಹ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಹೌದು ವೀಕ್ಷಕರೇ, ಪ್ರಭಾಕರ್ ಅವರಿಗೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಒಂದು ಅಪಘಾತವಾಗಿತ್ತಂತೆ. ಆಗೇನು ಅವರು ಅದಕ್ಕೆ ಚಿಕಿತ್ಸೆಯನ್ನ ಪಡೆದು ಅದನ್ನ ವಾಸಿ ಮಾಡಿಕೊಂಡಿದ್ರಂತೆ. ಆದ್ರೆ ಅದರ ಪರಿಣಾಮ ಕೆಲ ದಿನಗಳ ನಂತರ ಪ್ರಭಾಕರ್ ಅವರಿಗೆ ನೋವನ್ನು ಕೊಡೋಕೆ ಶುರು ಮಾಡುತ್ತೆ. ಆ ನೋವು ಹೆಚ್ಚಾಗಿ ಅದು ಗ್ಯಾಂಗ್ರೀನ್ ಅಂತ ಕಾಯಿಲೆಗೆ ಬದಲಾಗುತ್ತೆ. ಅಷ್ಟಕ್ಕೂ ಗ್ಯಾಂಗ್ರೀನ್ ಕಾಯಿಲೆ ಯಾಕೆ ಬರುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಇದ್ದು ಅಥವಾ ರಕ್ತ ಪೂರೈಕೆ ತಪ್ಪು ಹೋಗಿದ್ದಾಗ ಆ ಭಾಗಕ್ಕೆ ಗ್ಯಾಂಗ್ರೀನ್ ಅಂತ ಕಾಯಿಲೆ ಹುಟ್ಕೊಳ್ಳುತ್ತೆ. ಆ ಕಾಯಿಲೆ ಹೆಚ್ಚಾಗಿ ಬರೋದು ಕಾಲ್ಬೆರಳು ಮತ್ತೆ ಕೈ ಬೆರಳುಗಳಿಗೆ. ಈ ರೀತಿ ಪ್ರಭಾಕರ್ ಅವರಿಗೆ ಅಪಘಾತದ ನೋವು ಹೆಚ್ಚಾಗಿ ಅದು ಗ್ಯಾಂಗ್ರೀನ್ಗೆ ಬದಲಾಗಿ ಸಮಸ್ಯೆ ಹೆಚ್ಚಾಗತ್ತೆ. ಆಗ ವೈದ್ಯರು ಈ ಕಾಯಿಲೆ ಬೇರೆ ಭಾಗಗಳಿಗೂ ಹರಡುವ ಸಾಧ್ಯತೆ ಇದೆ, ಅದರಿಂದ ಕಾಲನ್ನ ತೆಗೆಯುವಂತಹ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಪ್ರಭಾಕರ್ ಅವರು ಅದಕ್ಕೆ ಒಪ್ಪದೆ ನಿರಾಕರಿಸಿದ್ರಂತೆ. ಹೀಗೆ ಪ್ರಭಾಕರ್ ಅವರು ಆ ನೋವನ್ನ ತಡ್ಕೊಂಡೆ ಅವರ ಕಾಲಿಗೆ ಬಟ್ಟೆಯನ್ನ ಕಟ್ಕೊಂಡು ಸಿನಿಮಾ ಶೂಟ್ಗಳಿಗೆ ಹೋದಾಗ ಅದನ್ನ ನೋಡಿದ ಜನರು ಪ್ರಭಾಕರ್ ಅವರು ಕಾಲಿಗೆ ಹುಳು ಬಿದ್ದಿದೆ, ಅವರ ಕಾಲಿಗೆ ಮಾಂಸವನ್ನ ಕಟ್ಕೊಂಡು ಬರ್ತಿದ್ದಾರೆ, ಅದರಿಂದ ಅವರ ಕಾಲನ್ನ ಯಾರಿಗೂ ತೋರಿಸ್ತಿಲ್ಲ, ಬಟ್ಟೆಯನ್ನ ಕಟ್ಕೊಂಡಿದ್ದಾರೆ, ಹೀಗೆ ಅನೇಕ ಊಹಾಪೋಹಗಳನ್ನ ಹುಟ್ಟುಹಾಕಿ ಪ್ರಭಾಕರ್ ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ರಂತೆ. ಇದನ್ನ ನಾನು ಹೇಳ್ತಿಲ್ಲ, ಸ್ವತಃ ವಿನೋದ್ ಪ್ರಭಾಕರ್ ಅವರೇ ಅವರ ತಂದೆ ಜೀವನದಲ್ಲಿ ನಡೆದಂತ ದುಃಖದ ಸಂಗತಿಗಳನ್ನ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಹೀಗೆ ಪ್ರಭಾಕರ್ ಅವರಿಗೆ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಆಗ
ಕಾಯಿಲೆ ಹೆಚ್ಚಾಗ್ತಾ ಪ್ರಭಾಕರ್ ಅವರು ಕೂಡ ಕುಂದುತ್ತಾ ಹೋಗ್ತಾರೆ. ಇಷ್ಟೇ ಅಲ್ಲದೆ ಪ್ರಭಾಕರ್ ಅವರು ತನ್ನ ಜೀವನದಲ್ಲಿ ನಡೆದಂತಹ ದುಃಖದ ಘಟನೆಗಳನ್ನ ನೆನಪಿಸಿಕೊಂಡು ಯೋಚನೆ ಮಾಡ್ತಾ ಹೆಚ್ಚಾಗಿ ಕುಡಿತಕ್ಕೆ ದಾಸರಾಗ್ತಾರೆ. ಹೀಗೆ ಹೆಚ್ಚಾಗಿ ಕುಡಿತದ ಕಾರಣದಿಂದ ಅವರಿಗೆ ಜಾಂಡೀಸ್ ಅಂತ ಮತ್ತೊಂದು ಮಹಾಮಾರಿ ಅವರನ್ನ ಆವರಿಸಿಕೊಳ್ಳುತ್ತೆ. ಆಗ ಪ್ರಭಾಕರ್ ಅವರು ಇನ್ನೂ ಕುಡಿಯೋಕೆ ಶುರು ಮಾಡ್ತಾರೆ. ಇನ್ನು ಹೆಚ್ಚಾಗಿ ನೋವನ್ನ ಅನುಭವಿಸ್ತಾರಂತೆ. ಈ ರೀತಿ ತುಂಬಾ ನೋವಲ್ಲಿ ಹಾಗೂ ತೊಂದರೆಯಲ್ಲಿ ಇದ್ದಂತಹ ಪ್ರಭಾಕರ್ನ ಆರೈಕೆ ಮಾಡುವುದು ತನ್ನ ಪ್ರೀತಿಯ ಮಗ ಆದಂತಹ ವಿನೋದ್ ಪ್ರಭಾಕರ್. ಅಪ್ಪನ ಕೊನೆ ದಿನಗಳಲ್ಲಿ ಅವರ ಜೊತೆಗಿದ್ದು ಅವರ ಎಲ್ಲಾ ಸೇವೆಗಳನ್ನ ಮಾಡ್ತಾರೆ. ಆದ್ರೂ ಕೂಡ ಸಾವನ್ನುವುದು ಪ್ರಭಾಕರ್ನ ತುಂಬಾ ಪ್ರೀತಿ ಮಾಡುತ್ತೆ. ಹೀಗೆ ಈ ಎಲ್ಲಾ ನೋವುಗಳಿಂದ ಕಾಯಿಲೆಗಳಿಂದ ಅಸ್ವಸ್ಥಗೊಂಡ ಪ್ರಭಾಕರ್ ಅವರು 25 ಮಾರ್ಚ್ 2001 ಮಲ್ಯ ಆಸ್ಪತ್ರೆಯಲ್ಲಿ ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪುತ್ತಾರೆ. ಇದರ ಜೊತೆಗೆ ಇನ್ನೊಂದು ಆಗಿರುವ ವಿಷಯ, ನಮ್ಮ ಹಿಂದೂಗಳ ಹಬ್ಬವಾದಂತಹ ಯುಗಾದಿ ಹಬ್ಬದ ದಿನವೇ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ತದನಂತರ ಪ್ರಭಾಕರ್ ಅವರ ಮೃತದೇಹವನ್ನ ಆಸ್ಪತ್ರೆಯಿಂದ ಹೊರತರಬೇಕು ಅಂದಾಗ ಆಸ್ಪತ್ರೆಯ ಬಿಲ್ಲನ್ನ ಕಟ್ಟೋದಕ್ಕೂ ಹಣ ಇರಲಿಲ್ಲ. ಪರದಾಡುವಂತಹ ಪರಿಸ್ಥಿತಿ ಬರುತ್ತೆ. ಆಗ ವಿಷಯ ತಿಳಿದ ಅಂಬರೀಶ್ ಅವರು ಆಸ್ಪತ್ರೆಗೆ ದೌಡಾಯಿಸಿ ಆಸ್ಪತ್ರೆ ಬಿಲ್ಲನ್ನ ಕಟ್ಟಿದ್ರಂತೆ. ಈಗ ಮುಖ್ಯವಾಗಿ ವಿಷಯ ಅಂದ್ರೆ ಪ್ರಭಾಕರ್ ಅವರು ಅಷ್ಟೆಲ್ಲ ಹೆಸರು ಮಾಡಿ ಅಷ್ಟೆಲ್ಲ ಆಸ್ತಿ ಅಂತಸ್ತುಗಳನ್ನ ಸಂಪಾದಿಸಿದ್ರೂ ಕೂಡ ಕೊನೆಗೆ ಆಸ್ಪತ್ರೆ ಬಿಲ್ಲನ್ನ ಕಟ್ಟೋಕು ಪರದಾಡುವಂತಹ ಪರಿಸ್ಥಿತಿ ಯಾಕೆ ಬಂತು ಗೊತ್ತಾ? ಯಾಕಂದ್ರೆ ಪ್ರಭಾಕರ್ ಅವರು ಅವರ ಕೊನೆ ದಿನಗಳಲ್ಲಿ ಕೆಲ ಸಿನಿಮಾಗಳನ್ನ ಮಾಡಿ ಆ ಸಿನಿಮಾಗಳು ಯಶಸ್ಸನ್ನ ಕಂಡಿದ್ವು. ತಮ್ಮಲ್ಲಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಳ್ತಾರೆ. ಅವರ ಆರೋಗ್ಯ ಹದಗೆಟ್ಟಾಗ ಸಿನಿಮಾ ಅವಕಾಶಗಳು ಕೂಡ ಕಡಿಮೆಯಾಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಭಾಕರ್ ಅವರು ತಾನು ಚೆನ್ನಾಗಿ ದುಡಿದಂತ ಸಮಯದಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮ, ಕಷ್ಟ ಅಂತ ಬಂದವರಿಗೆ ಹೀಗೆ ಅನೇಕ ಜನರಿಗೆ ಸಹಾಯ ಮಾಡಿದ್ರಂತೆ. ಇದರಿಂದಾನೇ ಅವರ ಕಷ್ಟದ ದಿನಗಳಲ್ಲಿ, ಅವರ ಕೊನೆ ದಿನಗಳಲ್ಲಿ ಆರ್ಥಿಕ ತೊಂದರೆ ಈಡಾಗುತ್ತೆ. ಈ ರೀತಿ ನಮ್ಮ ಕನ್ನಡದ ಆಕ್ಷನ್ ಕಿಂಗ್ ಟೈಗರ್ ಪ್ರಭಾಕರ್ ತನ್ನ ಹೆಸರನ್ನ ಪಡೆದಂತಹ ಕಲಿಯುಗ ಭೀಮನ ಸಾವಿನ ಹಿಂದೆ ಇದ್ದಂತಹ ನಿಜವಾದ ಕಾರಣ ಇದಾಗಿತ್ತು. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.